ಕಸ್ತೂರಿ ಜಿಂಕೆ ಎಂಬ ಒಂದು ರೀತಿಯಾದ ಜಿಂಕೆ ಇದೆಯಂತೆ. ಅದು ತನ್ನ ಜೀವಿತದ ನಿರ್ದಿಷ್ಟವಾದ ಸಮಯದಲ್ಲಿ ಮಿತಿಯಿಲ್ಲದ ಒಂದು ಒಳ್ಳೆಯ ಸುವಾಸನೆಯನ್ನು ಸ್ಪರ್ಶಿಸಿ ಅದರಿಂದ ಆಕರ್ಷಿಸಲ್ಪಟ್ಟು ಅದು ಎಲ್ಲಿಂದ ಬರುತ್ತದೆ ಎಂದು ತಿಳಿದುಕೊಳ್ಳಲು ಹುಚ್ಚುಚ್ಚಾಗಿ ಓಡುತ್ತದಂತೆ. ಆ ಸುವಾಸನೆ ಎಲ್ಲಿಂದ ಬರುತ್ತಿದೆ ಎಂಬುದನ್ನು ಕಂಡುಹಿಡಿಯಲಾಗದೆ ಅದು ಸೋತು ಬಿದ್ದು ಬಿಡುತ್ತದೆ. ವಾಸ್ತವವಾಗಿ ಆ ಸುವಾಸನೆಯು ಆ ಕಸ್ತೂರಿ ಜಿಂಕೆಯಿಂದಲೇ ಹೊರಸೂಸುತ್ತದೆ. ಆ ಜಿಂಕೆಯ ದೇಹದಲ್ಲಿರುವ ಒಂದು ರೀತಿಯ ದ್ರವವು ಆ ಸುವಾಸನೆಗೆ ಕಾರಣ. ಆದರೆ ಆ ಜಿಂಕೆ ಅದನ್ನು ಅರಿಯದೆ ಹೊರಗಡೆ ಅದನ್ನು ಹುಡುಕುತ್ತಿರುತ್ತದೆ. ನಾವು ಸಹ ಅನೇಕ ವಿಷಯಗಳನ್ನು, ಅಂದರೆ ಹಣ, ಐಶ್ವರ್ಯ, ಹೊಗಳಿಕೆಯನ್ನು, ಸಮಾಧಾನವನ್ನು ಹುಡುಕುತ್ತಿರುವೆವು. ಆದರೆ ನಾವು ಹುಡುಕುತ್ತಿರುವ ಸಂತೋಷ, ಸಮಾಧಾನಗಳು ನಮ್ಮಲ್ಲಿಯೇ ಇವೆ ಅಂದರೆ ನಂಬುತ್ತೇವೆಯಾ? ಖಂಡಿತವಾಗಿಯೂ ಇಲ್ಲ. ಆದರೆ ಅದು ನಿಜ. ನಮ್ಮಲ್ಲಿರುವ ಸಂತೋಷವನ್ನು ನಾವು ಹೊರಗೆ ಹುಡುಕುತ್ತಿರುವುದು ಬುದ್ಧಿಹೀನತೆ, ಹಾಗೂ ಅದು ಅಪಾಯಕಾರಿಯೂ ಆಗಿದೆ. ಹಣವನ್ನು, ಹೊಗಳಿಕೆಯನ್ನು, ಇನ್ನೂ ಅನೇಕ ಸಂಗತಿಗಳನ್ನು ಹುಡುಕಿ ಜೀವನವಿಡೀ ವ್ಯರ್ಥ ಮಾಡುತ್ತಿರುವಿರಿ ಅಲ್ಲವಾ? ಇದಕ್ಕೆ ಬದಲಾಗಿ ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳುವುದೇ ಲೇಸು. ನಮ್ಮಲ್ಲಿರುವ ಸಂತೋಷವನ್ನು ಕಂಡುಕೊಳ್ಳದಿರಲು ಕಾರಣ ನಮ್ಮಲ್ಲಿರುವ ಪಾಪದ ಭಾವನೆಗಳನ್ನು ಗ್ರಹಿಸದಿರುವುದೇ. ಬೇರೆಯವರ ವಿಚಾರಗಳು ಬೇಗನೆ ಗ್ರಹಿಸಿಕೊಳ್ಳುತ್ತೇವೆ. ಅವರ ತಪ್ಪು, ಪಾಪಗಳು ನಮಗೆ ಬೇಗನೆ ಗೊತ್ತಾಗುತ್ತದೆ. ಆದರೆ ನಮ್ಮ ವಿಷಯದಲ್ಲಿ ನಾವು ಅವುಗಳನ್ನು ಅರಿಯದೇ ಇರುತ್ತೇವೆ. ನಾವು ಹೇಗೆ ಇರುವೆವು? ನಮ್ಮಲ್ಲಿಯೂ ಒಳ್ಳೆಯತನ, ಸಂತೋಷವೂ ಇದೆ. ನಮ್ಮನ್ನು ನಾವು ತಿಳಿದುಕೊಂಡಾಗ ನಿಜವಾದ ಸಂತೋಷ ನಮ್ಮಿಂದ ಹೊರಸೂಸುತ್ತದೆ. ಕಸ್ತೂರಿ ಜಿಂಕೆಯಂತೆ ನಾವು ಹುಚ್ಚುಚ್ಚಾಗಿ ಓಡುವವರು ಆಗಿರಬಾರದು. ನಮ್ಮಲ್ಲಿರುವ ಅನೇಕ ಒಳ್ಳೆಯ ಗುಣಗಳನ್ನು ಹೊರಗೆ ತಂದು ನಮ್ಮನ್ನು ನಾವೇ ಹತೋಟಿಯಲ್ಲಿ ಇಟ್ಟುಕೊಂಡವರು ಆಗಿರಬೇಕು. ಒಳ್ಳೆಯವನು ತನ್ನ ಹೃದಯವೆಂಬ ಒಳ್ಳೆಯ ಬೊಕ್ಕಸದೊಳಗಿಂದ ಒಳ್ಳೆಯದನ್ನು ತರುತ್ತಾನೆ ಎಂದು ಬೈಬಲ್ ಹೇಳುತ್ತದೆ.